ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶುರಾಮಪುರ ಹೋಬಳಿ ವ್ಯಾಪ್ತಿಯ ಹರವಿಗೊಂಡನಹಳ್ಳಿ ಗ್ರಾಮದ ಪ್ರಗತಿಪರ ರೈತರು ಹಾಗೂ ವೇದಾವತಿ ನದಿ ನೀರು ಮರಳು ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾದ ಎಚ್ಎಂ ಯೋಗಾನಂದ ಮೂರ್ತಿ ಇವರಿಗೆ ಈಚೆಗೆ ಜಿ ಕನ್ನಡ ವಾಹಿನಿಯಿಂದ ರಿಯಲ್ ಸ್ಟಾರ್ ಪ್ರಶಸ್ತಿ ನೀಡಿ ಗೌರವಿಸಿದೆ. ಯೋಗಾನಂದ ಮೂರ್ತಿ ಅವರ ಸ್ವಂತ ಜಮೀನಿನಲ್ಲಿ 1 ಅಡಿಕೆ ತೆಂಗು ತೋಟದ ಜೊತೆ ಹೆಚ್ಚಿನದಾಗಿ ಮರ ಕೃಷಿ ಕೈಗೊಂಡು ನೂರಾರು ಜಾತಿ ನಾನಾ ಬಗೆಯ ಅರಣ್ಯ ಗಿಡ ಮರಗಳಾದ ಮಾವು, ನೇರಳೆ, ಸಪೋಟ, ಹಲಸು, ಬೆಟ್ಟದ ನಲ್ಲಿ ಸೇರಿದಂತೆ ನಾನಾ ತಳಿಯ ವಿದೇಶಿ ಹಣ್ಣಿನ ಗಿಡಮರಗಳನ್ನು ನೆಡುವ ಮೂಲಕ ಇಂದಿಗೂ ಸಾಂಪ್ರದಾಯಿಕ ಕೃಷಿ ಜೊತೆ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡು ಬೆಳೆ ಬೆಳೆಯುತ್ತಿದ್ದಾರೆ. ಕೃಷಿ ಕಾಯಕದ ಜೊತೆಗೆ ಈ ಭಾಗದ ಜೀವ ನದಿಯಾದ ವೇದಾವತಿ ನದಿಯಲ್ಲಿ ಈ ಹಿಂದೆ ಅವಿರತವಾಗಿ ಮರಳು ದಂಧೆ ನಡೆಯುತ್ತಿತ್ತು. ಇದನ್ನು ಮನಗಂಡ ಇವರು ಈ ಭಾಗದ ರೈತರನ್ನು ಒಗ್ಗೂಡಿಸಿ ವೇದಾವತಿ ನದಿ ನೀರು ಮತ್ತು ಮರಳು ಸಂರಕ್ಷಣಾ ವೇದಿಕೆ ಕಟ್ಟಿಕೊಂಡು ಸ್ಥಳೀಯ ಸಂಘ ಸಂಸ್ಥೆಗಳ ನೆರವಿನಿಂದ ಹೋರಾಟ ಮಾಡುವ ಮೂಲಕ ಮರಳು ದಂಧೆಗೆ ಕಡಿವಾಣ ಹಾಕಿ ನದಿ ಮರಳು ಸಂರಕ್ಷಿಸಿದ್ದಾರೆ. ಜೊತೆಗೆ ನೀರು ಮರಳು ಸಂರಕ್ಷಣೆ ಬಗ್ಗೆ ಜನಜಾಗೃತಿ ಹಾಗೂ ಪ್ರತಿ ಹಳ್ಳಿಗಳಲ್ಲಿ ಗೋಡೆ ಬರಹ ಬರೆಸಿ ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಇವರ ಸಾಧನೆಗೆ ಮೆಚ್ಚಿ ಈ ಹಿಂದೆ ವಿಜಯ ಕರ್ನಾಟಕ ಪತ್ರಿಕೆಯಿಂದ ವಿಕಾ ಅಚೀವರ್ಸ್ ಪ್ರಶಸ್ತಿ ಹಾಗೂ ಕೃಷಿ ಇಲಾಖೆ ವತಿಯಿಂದ ಪ್ರಗತಿಪರ ರೈತ ಪ್ರಶಸ್ತಿ ಇನ್ನಿತರೆ ಪ್ರಶಸ್ತಿಗಳು ಒಳಗೊಂಡಂತೆ ಈಗ ಜಿ ಕನ್ನಡ ವಾಹಿನಿಯಿಂದ ರಿಯಲ್ ಸ್ಟಾರ್ ಪ್ರಶಸ್ತಿ ಲಭಿಸಿದೆ. ಇವರು ಈಗ ಮದ್ದೂರು ತಾಲೂಕಿನಲ್ಲಿ ವಾಸವಿದ್ದು ಆಗಾಗ ಸ್ವಗ್ರಾಮಕ್ಕೆ ಬಂದು ತೋಟ ನಿರ್ವಹಣೆ ಮಾಡುತ್ತಿದ್ದಾರೆ. ಜೊತೆಗೆ ಈ ಭಾಗದ ಹಲವು ದೇವರುಗಳ ನಿರ್ಮಾಣಕ್ಕೆ ಕೈಲಾದಷ್ಟು ಧನ ಸಹಾಯ ಕೂಡ ಮಾಡುತ್ತಾ ಇತರರಿಗೆ ಮಾದರಿಯಾಗಿದ್ದಾರೆ. ವರದಿ ಮಂಜುನಾಥ್, ಪ್ರಜಾಪವರ್ ಟಿವಿ, ಪರಶುರಾಮಪುರ. ರೈತರು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಉಳಿಬಾರ್ದು, ರೈತರ ಪವರ್ ಏನು ಅಂತ ಹೇಳಿ ತೋರಿಸಿಕೊಟ್ಟಿದ್ದಾರೆ. ಸಮಾಜ ಸೇವಕ ಆಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸಾಕಷ್ಟು ಜನರಿಗೆ ಮಾರ್ಗದರ್ಶನ ಕೂಡ ಆಗಿದೆ. ಬನ್ನಿ ಅವ್ರನ್ನ ಕೇಳೋಣ. ರಿಯಲ್ ಸ್ಟಾರ್ ಅಂತ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮೊದಲನೇ ರೈತರು ಕೃಷಿ ಅಂತ